ಮಂಜ ಒಂದು ಟೂತ್ ಪಿಕ್ ಕೊಡೋ. ತಗೊಳ್ಳೋಣ. ಛೀ ಕೊಳಕ. ಓ ಸಾರಿ ಬಿಡು. ದೊಡ್ಡಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಹೇಳು ಪುಟ್ಟ. ನೀವು ತುಂಬಾ ಸಮಾಧಾನದಿಂದ ಕೇಳಿಸ್ಕೋಬೇಕು. ನಿಮಗೆ ಹರ್ಟ್ ಮಾಡೋ ಉದ್ದೇಶ ನನಗಿಲ್ಲ. ನನಗೆ ನೀವು ಯಾವತ್ತೂ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಬರೀ ಆಲಾಪನೆ ಜಾಸ್ತಿ ಆಗ್ಬಿಟ್ರೆ ಹಾಡು ಕೇಳೋ ಮೂಡಿರಲ್ಲ. ಹೆದರ್ಕೋಬೇಡ, ಹೇಳಮ್ಮ. ದೊಡ್ಡಪ್ಪ, ಅದು ನಾನು ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ದೀನಿ ದೊಡ್ಡಪ್ಪ. ಯಾಕೆ ಆ ಹುಡುಗ ನಿನಗೆ ಒಪ್ಪಿಗೆ ಇಲ್ವಾ? ನಿಶ್ಚಿತಾರ್ಥಕ್ಕೂ ಮುಂಚೆ ನಿನ್ನನ್ನು ಕೇಳಿದ್ದೆ ತಾನೆ? ಕೇಳಿದ್ರಿ, ಆದರೆ ಏನಾದ್ರೆ? ಯಾರ ಹುಡುಗ? ಅವನು ಶ್ರೀನಿಕೇತನ್ ಅಂತ. ಏನು ಮಾಡ್ತಿದ್ದಾನೆ? ಅಪ್ಪ ಅಮ್ಮ? ಅವನಿಗೆ ಸಿಂಗರ್ ಆಗಬೇಕು ಅಂತ ಕನಸು. ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ಅಪ್ಪ ಇಲ್ಲ, ಅಮ್ಮ ಪ್ರೈವೇಟ್ ಸ್ಕೂಲ್ನಲ್ಲಿ ಪಾರ್ಟ್ ಟೈಮ್ ಟೀಚರ್. ಆ ಹುಡುಗ ಎಲ್ಲಿರೋದು ಅಂತ ಹೇಳು, ನಾಳೆ ನಾನೇ ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಅದ್ಯಾಕೆ ಒಳ್ಳೆ ಅಂಡು ಸುಟ್ಟು ಬೇಕ್ತಾರ ಓಡಾಡ್ತೀರಪ್ಪ? ಆರಾಮ ಕುತ್ಕೋಬಾರ್ದೆ? ಮಾಮ್ಸ್, ಸಿಚುವೇಶನ್ ತಕ್ಕಂಗೆ ಮಾತಾಡೋದು ಯಾವಾಗ ಕಲಿತೀಯೋ? ಸ್ಯಾಚುರೇಷನ್ ಬಂದ್ಮೇಲೆ ಎಲ್ಲ ಸಿಚುವೇಶನ್ ಒಂದೇನಪ್ಪ. ಅಣ್ಣ ಬಿಲ್ಡಪ್ ತೊಗೊಂಡು ಒಳಗೋಗಿ ನೀರು ಕುಡಿದು ಸುಧಾರಿಸ್ಕೊಂಡು ಮಾತಿಗೆ ಬರೋಕ್ಕೆ ಒಂದು 2 ನಿಮಿಷ ಆಗುತ್ತೆ. ಆ ಗ್ಯಾಪಲ್ಲಿ ದಮ್ ಹೊಡಿಬೋದೇನಪ್ಪ? ನೀ ಬಾ ಮಾಮ್ಸ್. ಆ ಹುಡುಗನ ಜೊತೆ ಅವನ ತಾಯಿ ಜೊತೆ ಮಾತಾಡಿದೆ. ನಿನ್ನ ಮದುವೆ ನಿನ್ನೆಷ್ಟದ ಹಾಗೆ ಅವನ ಜೊತೆಲ್ಲ ನಡೀಲಿ ಬಿಡು. ಏನದು ಗಲಾಟೆ? ಆದ್ರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ಮದುವೆ ಟೈಮು ಜಾಗ ಬದಲಾಯಿಸೋ ಹಾಗಿಲ್ಲ. ಅಡುಗೆಯವ್ರಿಗೆ, ಅಲಂಕಾರದವ್ರಿಗೆ, ಪುರೋಹಿತರಿಗೆ ಎಲ್ಲ ದುಡ್ಡು ಕೊಟ್ಟಾಗಿದೆ. ಥ್ಯಾಂಕ್ಸ್ ದೊಡ್ಡಪ್ಪ. ನಿನ್ನ ಸಂತೋಷನೇ ನನ್ನ ಸಂತೋಷ ಕಂದ. ಸೆಲ್ಫ್ ಫಾರ್ಮೇಷನ್. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಬಯಾಲಜಿನಲ್ಲಿ ಏನೋ ಡೌಟ್ ಇತ್ತಂತೆ, ಕ್ಲಿಯರ್ ಮಾಡ್ತಾ ಇದ್ದೀನಿ. ಅಯ್ಯ, ನಿವಿ ಏನೇ ಇನ್ನೂ ಇಲ್ಲೇ ಇದೆಯಾ? ಅನಗನ್ ರೆಡಿ ಮಾಡಲ್ವಾ? ಅಯ್ಯೋ, ನಿಮ್ಮಮ್ಮ ಒಳಗ್ ಸೇರ್ಕೊಂಡು ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾರೆ. ಅಮ್ಮ ಕಮಿಂಗ್. ಹೇಗೋ ಕಾಣಿಸ್ತಾ ಇದ್ದೀನಿ ಅಮ್ಮ. ಮದ್ವೆನಿಂದ ಅನಗಂದ. ಬಾಯ್ ಮುಚ್ಕೊಂಡಿರೋ. ನನ್ನೊಂದಿಷ್ಟು ಫೋಟೋಸ್ ತೆಗಿಯೋ. ಏನ್ ಫೋಟೋ ತೆಗಿಯೋದು? ಬೆಳಗ್ಗೆಯಿಂದ ನನ್ನ ಕ್ಯಾಮ್ರಾನೇ ಕಾಣ್ತಾ ಇಲ್ಲ. ಗೊತ್ತು. ಫಸ್ಟ್ ಫೋಟೋ ನಂದೇ ತೆಗಿಬೇಕು ಅಂತ ಕ್ಯಾಮ್ರಾ ಬಚ್ಚಿಟ್ಕೊಂಡಿದ್ದೆ. ತೆಗಿಯೋ. ನಾವು ಅಂತ ನಿರಂತರವಾದ ಕನ್ನಡ ಹೋರಾಟಗಾರರು. ತುಂಬಾ ಕ್ಲೋಸ್. ಚಿಕ್ಕಪ್ಪ, ಮದ್ವೆ ಗಂಡು. ಅರ್ಥ ಆಯ್ತು. ಮದುವೆ ಗಂಡು ಬಂದಿದ್ದಾರೆ. ಮದುವೆ ಗಂಡಿಗೆ ಅದೆಲ್ಲ ನಂಗೆ ಹೇಳ್ತಿಲ್ಲ. ನಡೆಯೋ ಬೇಗ. ಅಯ್ಯ, ಹುಡ್ಗ ಸ್ವಲ್ಪ ಕಪ್ಪಲ್ವೇನ್ರಿ? ಇದೇ ನೋಡಿ ಮಯ್ಯ. ಮತ್ತೆ ಯಾಕೆ ಇವನ್ ಬಂದ? ಬಿಡಪ್ಪ, ಯಾರೋ ಒಬ್ಬ ಗಂಡು ಬಂದಲ್ಲ. ಮಮ್ಮ, ಐ ಆಮ್ ಲುಕಿಂಗ್ ಸ್ಮಾರ್ಟ್. ಸೂಪರ್ ಅಳಿಯ. ಕಲರ್ ಒಂದೇ ಮಿಸ್ಸಿಂಗ್. ಕಲರ್ ಯಾವನಿಗೆ ಬೇಕು? ಕಾದರ್ ಮುಖ್ಯ. ಓಹೋ,
ಬೀಗ್ರೆ ಅರ್ಧ ಗಂಟೆ ಲೇಟಾಗಿ ಬಂದ್ಬಿಟ್ಟಿರಲ್ಲ. ತಿಂಡಿಗೆ ತಿನ್ಕೊಂಡ್ರಾ? ಬನ್ನಿ ತಿಂಡಿಗೆ ಮಾಡಿ ಬನ್ನಿ ನಿದ್ದೆ ಬರಲ್ಲ. ನಡ್ರಪ್ಪ ನಡ್ರಿ. ಬನ್ನಿ. ಮಾವ ತುಂಬಾ ಚೆನ್ನಾಗಿ ನಾಟಕ ಆಡಿದ್ರಿ. ಅಸಹ್ಯ ಅನ್ಸತ್ ನಿಮ್ ಬಗ್ಗೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ನ ಮಗಳು ಅವಳು ಸುಖವಾಗಿರೋದಕ್ಕೆ ಏನು ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಏನು ಗೊತ್ತಿಲ್ಲ ನಿಮಗೆ. ನೀವು ಹೇಳಿದ್ದೆ ನಡಿಬೇಕು ಅನ್ನೋ ಸ್ವಾರ್ಥ. ಆ ಸ್ವಾರ್ಥಕ್ಕೆ ಒಬ್ಬ ಮಗಳು ಬಾಳ್ ಹಾಳಾಯ್ತು. ಈಗ ಇನ್ನೊಬ್ಳನ್ನ ಹಳ್ಳಕ್ಕೆ ತಳ್ತಾ ಇದ್ದೀರಾ? ಹಲ್ಲು ದುರ್ಸ್ಬಿಡ್ತೀನಿ ಬಾಡವ. ತೆಪ್ಪಗ ಬಿದ್ದಿರಬೇಕು. ಹಲೋ ಬ್ರದರ್, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ? ಗಂಡು ಹೆಣ್ಣು ಕೂರಕ್ಕೆ ಸ್ವಲ್ಪ ಜಾಗ ಕೊಡ್ತೀರಾ ಪ್ಲೀಸ್? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಬ್ರದರ್, ಇದು ಫಾರ್ಮಾಲಿಟೀಸ್ ಅಷ್ಟೇ. ಇವರಿಬ್ಬರು ಆಲ್ರೆಡಿ ಮದುವೆ ಆಗಿದ್ದಾರೆ. ನಮ್ಮ ಮಾವನೇ ಹೇಳಿದ್ದು ಪ್ರೀತಿಸಿದ ಹುಡುಗನ ಜೊತೆನೇ ಮದುವೆ ಮಾಡಿಸ್ತೀನಿ ಅಂತ. ಅವ್ರಿಗೆ ಯಾಕೆ ರಿಸ್ಕು ಅಂತ ನಾನೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಟ್ಟೆ. ಇನ್ನೂ ಏನು ನೋಡ್ತಿದ್ದೆ ಬ್ರದರ್? ಎದ್ದೇಳು ಬಂದ್ರಪ್ಪ ಲವ್ ಬರ್ಡ್ಸ್. ಕೂತ್ಕೊಳ್ಳಿ. ಹಾರ ಬದಲಾಯಿಸ್ಕೊಳ್ಳಿ ಬೇಗ. ಪುರೋಹಿತ್ರೆ, ಜಾಸ್ತಿ ಟೈಮ್ ಇಲ್ಲ, ಡೈರೆಕ್ಟಾಗಿ ತಾಳಿನ ಕಟ್ಸ್ಬಿಡಿ. ನಾನು ಬಡ್ಕೊಂಡೆ ಬೇಡವೆ ಅಂತ. ನಮ್ಮ ಅಣ್ಣ ಮದುವೆ ಮಾಡಿಸ್ಬಿಡ್ತಾನೆ ಅಂತೀಯಲ್ಲ, ಇವನೇನು ಮಾಡ್ದ ನೋಡು. ನೀನು ಮುದ್ದು ಮಾಡಿ ಹಾಳು ಮಾಡಿದ್ದೆ ಕಣೆ ಅವನ್ನ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋ, ಹೋಗೋಣ ಇಲ್ಲಿಂದ. ಬ್ಯಾಗ್ ಪ್ಯಾಕ್ ಆಗಿದೆ. ನಂದಲ್ಲ, ನಿಮ್ಮದು. ಊಟ ಮಾಡ್ಕೊಂಡು ಗಾಡಿ ಹತ್ತಿ. ಏನೋ ಗಾಡಿ ಹತ್ತೋದು? ಅಪ್ಪ, ದಯವಿಟ್ಟು ಸೀನ್ ಕ್ರಿಯೇಟ್ ಮಾಡಬೇಡಿ. ನಾನು ಮಾಡಿದ್ದೆಲ್ಲ ಅನುಗೆ ಒಳ್ಳೇದಾಗಲಿ ಅಂತ. ಈ ವಿಷಯಕ್ಕೆ ತಲೆ ಹಾಕದೆ ದಯವಿಟ್ಟು ಹೋಗಿ. ಅಯ್ಯೋ ಮನು, ಹೊರಟೋಗಿಲ್ಲಿಂದ. ಇನ್ನು ಯಾವತ್ತೂ ನಿನ್ನ ದರಿದ್ರ ಮುಖಾನ ನನಗೆ ತೋರಿಸ್ಬೇಡ. ಸಿಕ್ತಲ್ಲ ಮರ್ಯಾದೆ. ಹಲೋ ಬ್ರದರ್, ಲವ್ ಆಯ್ತು ಮದುವೆ ಆಯ್ತು ಅಂತ ಖುಷಿಲಿ ಕಳೆದೋಗ್ಬೇಡ. ಇಲ್ಲ, ನಿನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಯೋಚನೆ ಮಾಡಬೇಡಿ ಅಣ್ಣ. ಯಾವಾಗಲೂ ಪ್ರೀತಿಸ್ತೀನಿ, ಅವಳ ಕಣ್ಣಲ್ಲಿ ನೀರು ಹಾಕ್ಸಲ್ಲ ಅಂತೆಲ್ಲ ನಾನು ಬೊಗಳೇ ಬಿಡಲ್ಲ. ಪ್ರೀತಿ ಇದ್ದಾಗ ಜಗಳ ಇರುತ್ತೆ, ಗಂಡು ಹೆಣ್ಣು ಅಂದಮೇಲೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಏನೇ ಆಗಲಿ ಏನೇ ಬರಲಿ ಅಣ್ಣ, ನಾನು ಇವಳನ್ನು ಮಾತ್ರ ಬಿಡಲ್ಲ. ಏಯ್, ಸರಿಯಾದ ನನ್ನ ಮಗ ಸಿಕ್ಕಿದನ್ ಕಣೆ. ಇಬ್ಬರು ಕಿತ್ತಾಡ್ಕೊಂಡು ಸಾಯ್ರಿ. ಬಾ ನಗ. ಅಪ್ಪ, ನೀನು ನಮ್ಮ ಜೊತೆ ಬಂದ್ಬಿಡು. ಯಾಕೆ ಮಗಳೇ ಈ ಮುದಿ ಜೀವ ಮಗು? ಮಕ್ಕಳ ಪಾಲ್ಗೆ ಅಪ್ಪ ಹೀರೋ ಅಂತೆ. ನಾನು ಆ ಥರ ಯಾವತ್ತೂ ನಡ್ಕೊಳ್ಳೇ ಇಲ್ಲಮ್ಮ. ನಿನ್ಗೇನೂ ಮಾಡಲಿಲ್ಲ, ಏನೂ ಕೊಡಿಸ್ತಿಲ್ಲ, ಕಂಡವ್ರ ದುಡ್ಡಲ್ಲಿ ಬದುಕಿಸ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಮ್ಮ ಪ್ಲೀಸ್. ಹೀಗೆಲ್ಲ ಮಾತಾಡ್ಬೇಡಪ್ಪ, ನನಗೆ ದುಃಖ ಆಗುತ್ತೆ. ಮಾಮ್ಸ್, ಬೇಕಾ ಇದೆಲ್ಲ? ಮದುವೆ ಆಗಿದ್ದಾರೆ, ಖುಷಿಯಿಂದ ಕಳಿಸ್ಕೊಡು. ಬಂಗಾರದಂಗೆ ಬದುಕ್ತಾರೆ. ಅನಗ ಹೊರಡು. ಸರಿಯಪ್ಪ. ಹೋಗ್ಬಾ. ಅಯ್ಯೋ
ಬೇಗ ಹೋಗಿ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ, ದಿನಕ್ಕೆ 3-4 ಸತಿ ರೊಮ್ಯಾನ್ಸ್ ಮಾಡೋಣ, ನಮ್ಮ ದೇಶದ ಜನಸಂಖ್ಯೆಗೆ 3-4 ಮಕ್ಕಳನ್ನ ಕಾಂಟ್ರಿಬ್ಯೂಟ್ ಮಾಡೋಣ. ಏನು ಅರ್ಜೆನ್ಸಿನೇ ಇಲ್ವಲ್ಲ, ಕೂತ್ಕೋ. ಬಾಯ್. ಬರ್ತೀವಿ ಮಾವ. ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್ 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 ಬಾಯ್. ನನಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಮಾತಿಗೆ ತಪ್ಪೆ ಅನ್ನೋ ನೋವು ನಿಮಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಂದು ಹುಡುಗಿ ಭಾಳ ಹಾಳಾಗೋದನ್ನ ತಪ್ಪಿಸಿದ್ದೀನಿ ಅನ್ನೋ ಸಮಾಧಾನ ನನಗಿದೆ. ಅಂದ್ರೆ ನಾನು ಅವಳ ಜೀವನ ಹಾಳು ಮಾಡ್ತಿದ್ದೆ ಅಂತನಾ ನಿನ್ನ ಮಾತಿನ ಅರ್ಥ? ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಲೈವ್ ಎಕ್ಸಾಂಪಲ್ ಎದುರಿಗೆ ನಿಂತಿಲ್ವಾ? ಅವಳ ಜೀವನನ ಕುಲ್ಗೆಡ್ಸ್ ಕೂತಿದ್ದೀರಾ? ಎಲ್ಲರೂ ಜೀವನ ನೀವು ಡಿಕ್ಟೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮಕ್ಳು ಯಾರು ಖುಷಿಯಾಗಿಲ್ಲ. ಅದ್ಭುತವಾಗಿ ಬೆಳೆಸಿದ್ದೀನಿ ನನ್ನ ಭ್ರಮೇಲಿ ನೀವಿದ್ದೀರಾ ಅಷ್ಟೇ. ಜೀವನ ಅಂದ್ರೇನು, ಮಕ್ಕಳನ್ನ ಹೇಗೆ ಬೆಳೆಸೋದು ಅನ್ನೋದನ್ನ ನಾನು ನಿನ್ನಿಂದ ಕಲಿಬೇಕಾ? ನೀವು ಕಲಿತೀರಾ ಅಂದ್ರೆ ಹೇಳಿ, ನಾನು ಕಲಿಸ್ಕೊಡ್ತೀನಿ. ಗೌರಿ, ನಾನು ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ವಾ? ನಾನು ಅವ್ರ ಜೀವನ ಹಾಳು ಮಾಡಿದ್ದೀನಾ? ಹೇಳು ಪಾಂಚ, ನೀನ್ ಹೇಳಮ್ಮ. ಅಪ್ಪ ಅವಳನ್ನೇನು ಕೇಳ್ತೀರಾ? ಅವಳು ನೀವು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾಳೆ. ನೀನು ಹೇಳು. ಅಪ್ಪ, ನಿಮಗೆಲ್ರ ಮೇಲೂ ಪ್ರೀತಿ ಇದೆ ನಿಜ, ಆದ್ರೆ ನಮ್ ಜೀವನ ನಿರ್ಧಾರ ಎಲ್ಲ ನೀವೇ ಮಾಡ್ತಾ ಬಂದಿದ್ದೀರಾ. ನಿಮಗೇನ್ ಬೇಕು ಅಂತ ಯಾವತ್ತಾದ್ರೂ ಯಾರನ್ನಾದ್ರೂ ಕೇಳಿದೀರಾ? ನಿಮ್ ಸಂತೋಷಕ್ಕೆ ಮಾಡ್ತಿರೋದು ಅಂತೀರಾ. ನಿಮಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀರಾ. ಎಲ್ರ ಜೀವನನೂ ನೀವೇ ಬದುಕ್ತಾ ಇದ್ದೀರಾ ಅಂತ ನಿಮ್ಗೆ ಅನ್ಸ್ತಾ ಇಲ್ವಪ್ಪ? ಯಾವ್ದೋ ಪಂಜರದಲ್ಲಿ ಕೈಕಾಲ್ ಕಟ್ಟಾಗ್ತಾಗಿದೆ ನಮ್ಮೆಲ್ರ ಜೀವನ. ಈಗ ಹೇಳಿ ಸಚ್ಚಿದಾನಂದ ಮೂರ್ತಿಗಳೇ, ಮಕ್ಕಳನ್ನ ಹೇಗೆ ಬೆಳೆಸೋದಂತ ಪಾಠ ಕಲಿಯಕ್ಕೆ ರೆಡಿ ಇದ್ದೀರಾ? 1 ತಿಂಗಳು, ಒಂದೇ 1 ತಿಂಗಳು ನನಗೆ ಟೈಮ್ ಕೊಡಿ. ನಿಮಗೆ ನಿಮ್ಮ ಮಕ್ಕಳಿಗೆ ಬದುಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಹಂಕಾರದಿಂದ ನಾನು ಹೇಳ್ತಾ ಇಲ್ಲ. ಇಷ್ಟ ಇದ್ರೆ ತಗೋಬೋದು, ಕಷ್ಟ ಇದ್ರೆ ಬಿಡ್ಬೋದು. ಏನು ಹೇಳ್ತೀರಾ? ಒಂದು ತಿಂಗಳು ಮುಗಿಯೋದ್ರೊಳಗೆ ನಾನೇ ಸರಿ ಅಂತ ನಿನಗನ್ಸಿದ್ರೆ ನನ್ನ ಕೊನೆ ಉಸಿರಿರೋವರೆಗೂ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಆಯ್ತು, 1 ತಿಂಗಳು ನೀನು ಹೇಳ್ದ ಹಾಗೆ ನಾನು ಕೇಳ್ತೀನಿ. ಆಮೇಲೆ ನಾನು ಹೇಳ್ದ ಹಾಗೆ ಕೇಳೋದಕ್ಕೆ ನೀನು ರೆಡಿಯಾಗಿರು. ಹಲೋ. ಹಾಯ್ ಡಾಕ್. ಸುತ್ತಮುತ್ತ ತುಂಬಿಕೊಂಡಿರೋ ಹುಡುಗಿಯರು ಬಿಟ್ಟು ಒಂದು ಹಾಫ್ ಡೇ ಕಾಲ್ ಶೀಟ್ ಕೊಡ್ತೀರಾ? ಎಲ್ಲಿದೆಯಾ? ಇಲ್ಲೇ ಮಾವನ ಮನೆ ಹತ್ರ. ಬರ್ತೀನಿ. ಅರಿಥ್ಮೋಜೆನಿಕ್ ರೈಟ್ ವೆಂಟ್ರಿಕ್ಯುಲರ್ ಕಾರ್ಡಿಯೋಮಿಯೋಪ್ಯಾಥ್, ARVC, ರೇರ್ ಡಿಸೀಸ್ ಆಫ್ ದ ಹಾರ್ಟ್ ಮಸಲ್. ಕ್ಯೂರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀನು ಸಾಯ್ತಾ ಇದೆಯಾ ಮನು? ನೀನು ಸಾಯ್ತಾ ಇದೆಯಾ ಮನು? ಬದುಕು ಅನ್ನೋದು ಸುಮ್ಮನೆ ಹುಟ್ಟೋದು, ದೊಡ್ಡವರಾಗೋದು, ಓದು, ಕೆಲಸ, ಮದುವೆ, ಮಕ್ಕಳು ಇಷ್ಟೇ ಅಲ್ಲ. ಇದೆಲ್ಲ ಬೇಕು ನಿಜ, ಆದರೆ ಇದೆಲ್ಲವನ್ನು ಮೀರಿದ ಏನೋ ಒಂದು ಉದ್ದೇಶ ಇದೆ ನಮ್ಮ ಬದುಕೆ. ಈ ಒಂದು ಕೆಲಸ ಮಾಡಿದ್ರೆ ನನ್ನ ಜೀವನ ಸಾರ್ಥಕ ಅಂತ ಅನ್ಸೋ ಆ ಒಂದು ಕೆಲಸ ಯಾವುದು? ಈ ರೇಂಜ್ ಫಿಲಾಸಫಿ ಎಲ್ಲ ನಾನು ಯೋಚನೆನೂ ಮಾಡಿಲ್ಲ. ನೋಡು ಮನು, ನಿನ್ನ ಸಾವು ನಿನ್ನ ಕೈಲಿಲ್ಲ, ಆದರೆ ಅಲ್ಲಿವರೆಗಿನ ಬದುಕು ಇಸ್ ಡೆಫಿನೆಟ್ಲಿ ಇನ್ ಯುವರ್ ಹ್ಯಾಂಡ್ಸ್. ಗೊಳೋ ಅಂದ್ಕೊಂಡು 10 ಕರೆದು ಸಿಂಪತಿಗೆ ಇಟ್ಸ್ಕೊಂಡು ಸಾಯೋದು ಒಂದು, ಇಲ್ಲ ಬಂಗಿ ಜಂಪು, ಸ್ಕೈ ಡೈವು, ಕ್ಯಾಸಿನೋ, ಹುಡುಗಿರು ಹೀಗೆ ತೀಟೆ ತೀರಿಸ್ಕೊಂಡು ಸಾಯೋದು ಇನ್ನೊಂದು. ಬಟ್ ಎ ಸ್ಮಾಲ್ ಪೀಸ್ ಆಫ್ ಅಡ್ವೈಸ್, ಒಂದು ಸಲ ಬೇರೆಯವ್ರಿಗೋಸ್ಕರ ಬದುಕು ನೋಡು. ಫೈಂಡ್ ಒನ್ ರೀಸನ್ ಟು ಲಿವ್. ನನಗೆ ಆ ಕಾರಣ ಸಿಕ್ತು ಡಾಕ್. ಆ ಮಾನ್ಸ ಅವಳ ಫ್ಯಾಮಿಲಿಗೆ ಏನಾದರೂ ಮಾಡಬೇಕು ಅನ್ನಿಸ್ತಾ ಇದೆ. ಅವ್ರನ್ನೆಲ್ಲ ನಗಿಸ್ಬೇಕು, ಅವಳ ಜೀವನ ಪೂರ್ತಿ ಎಂಜಾಯ್ ಮಾಡಬೇಕು, ಲೈಫ್ನ ಸೆಲೆಬ್ರೇಟ್ ಮಾಡಬೇಕು. ಮಾನ್ಸಂಗೆ ಬದುಕಕ್ಕೆ ಬೇಜಾನ್ ಟೈಮ್ ಇದೆ.
ಆದರೆ ಜೀವನದ ಬಗ್ಗೆ ಕನಸುಗಳೇ ಇಲ್ಲ. ಅವಳಿಗೆ ಬದುಕಿನ ಬಗ್ಗೆ ಪ್ರೀತಿ ಹುಟ್ಟಿಸ್ತೀನಿ. ಅದನ್ನೆಲ್ಲ ಮಾಡಿ ನಾ ಸತ್ರು ಓಕೆ ಅಂಕಲ್. ಬದುಕಿದ್ದು ಸಾರ್ಥಕಾಯ್ತು ಬಡ್ಡಿ ಮಗನೆ ಅಂತ ನನಗೆ ನಾನೇ ಅಂದ್ಕೊಂಡು ಗೊಟ್ಟು ಕಂತೀನಿ. ಒಂದಿನ ಗುಂಡಾಕ್ಸ್ಲಿಲ್ಲ, ಕಣ್ಣಲ್ಲಿ ನೀರು ಹಾಕ್ಸಕ್ಕೆ ರೆಡಿಯಾಗಿ ಬಂದಿದ್ದೀರಾ. ನಾನು ನಗಿಸ್ತಾ ಸಾಯ್ಬೇಕು ಅಂತ ಹೇಳಿದ್ ನೀವೇ ನನ್ನ ಸ್ಟ್ರೆಂತ್ ಡಾಕ್. ನಾ ಇದ್ರಲ್ಲಿ ಸಕ್ಸಸ್ಫುಲ್ ಆಗಲಿ ಅಂತ ವಿಶ್ ಮಾಡಿ.